ಮ್ಯಾಕ್ ಪ್ರಾಡಕ್ಟ್ಸ್ಗಳು ಹೇಳಿದ್ರೆ ಎಷ್ಟೊಂದು ಹೈಪ್ ಇತ್ತಲ್ವಾ ಸ್ವಲ್ಪ ವರ್ಷದ ಮುಂಚೆ. ಬಟ್ ಈಗ ಮ್ಯಾಕ್ಕಿಂತ ಬೇರೆ ಪ್ರಾಡಕ್ಟ್ಸ್ಗಳು ಪ್ರಿಫರ್ ಮಾಡ್ತೀವಿ ನಾವು. ಅಫೋರ್ಡಬಲ್ ಇದ್ದದನ್ನು ಕೂಡ ಲಕ್ಸುರಿಯಲ್ಲಿ ಕೂಡ ನಾವು ಬೇರೆ ಬ್ರ್ಯಾಂಡ್ ಇದು ಪ್ರಾಡಕ್ಟ್ಸ್ಗಳನ್ನ ಪ್ರಿಫರ್ ಮಾಡ್ತೀವಿ. ಬಟ್ ಒಂದು ಮ್ಯಾಕ್ ಇದು OG ಪ್ರಾಡಕ್ಟ್ ಅಂತ ಹೇಳ್ಬೋದು. ನನ್ನ ಕೈಯಲ್ಲಿದೆ ಅದು ಈಗ. ಇದು ಮ್ಯಾಕ್ ಇದು ಫಿಕ್ಸ್ ಪ್ಲಸ್. ನಾನು ಇದನ್ನು ತಗೊಂಡ್ಬಿಟ್ಟು ಐ ಥಿಂಕ್ 2-3 ಇಯರ್ಸ್ ಆಯಿತು. ಅವಾಗ ತುಂಬ ಹೈಪ್ ಇತ್ತು ಮ್ಯಾಕಿದ ಬಗ್ಗೆ, ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಐ ಆಮ್ ಯೂಸಿಂಗ್ ಇಟ್. ಬಟ್ ನಂಗೆ ಇದನ್ನು ಖಾಲಿ ಮಾಡ್ಲಿಕ್ಕೆ ಒಂಥರ ಬೇಜಾರು, ಯಾಕಂದರೆ ದಿಸ್ ಇಸ್ ಸೋ ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ನನ್ನ ಹತ್ರ ಇರೋದು 30 ml ಬಾಟಲ್ ಆಯಿತಾ, ಇಷ್ಟೇ ಪುಟ್ಟ ಬಾಟಲ್. ಆ್ಯಂಡ್ ದಿಸ್ ಈಸ್ ದ ಮ್ಯಾಕ್ಸ್ ಫಿಕ್ಸ್ ಪ್ಲಸ್ ಒರಿಜಿನಲ್. ಇದು ಅಂದರೆ ಸ್ಟಾರ್ಟಿಂಗಿಗೆ ಇದೇ ಬಂದಿತ್ತು. ಈಗ ಮ್ಯಾಕ್ ಫಿಕ್ಸಲ್ಲಿ ತುಂಬ ವೇರಿಯಂಟ್ಸ್ ಬಂದಿದೆ. ಬಟ್ ದಿಸ್ ಈಸ್ 30 ml ಆ್ಯಂಡ್ ರಿಟೇಲ್ಸ್ ನಾವು ಈಗ ಇರೋದು ರೇಟ್ ಎಷ್ಟು ಗೊತ್ತಾ? ಇಟ್ ರಿಟೇಲ್ಸ್ ಫಾರ್ 1300. ಇಷ್ಟಕ್ಕೆ 1300. ಆ್ಯಂಡ್ ಇದರದ್ದು ಮಿನಿ ಬರುತ್ತೆ, ದ್ಯಾಟ್ ರಿಟೇಲ್ಸ್ ಫಾರ್ 850 rupees ಆ್ಯಂಡ್ ದ್ಯಾಟ್ ಈಸ್ ಜಸ್ಟ್ 13 ml ಆಫ್ ಪ್ರಾಡಕ್ಟ್. ಇದರಲ್ಲಿ 30 ml, ಅದರಲ್ಲಿ 13 ml. 850ಗೆ 13 ml ಆ್ಯಂಡ್ 1300ಗೆ 30 ml. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಐ ನೋ. ನನಗೆ 30 ml ಸಾಕು, ಲೆಟ್ಸ್ ಟ್ರೈ ಇಟ್ ಅಂತ ನಾನು ತಂದಿದ್ದೆ. ಆ್ಯಂಡ್ ನನಗೆ ಇದು ಮುಗಿಸ್ಲಿಕ್ಕೆ ಬೇಡ, ಯಾಕಂದರೆ ಇದು ತುಂಬ ಚೆನ್ನಾಗಿದೆ. ಕೆಲವರಿಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ ಆಯಿತಾ, ಯಾಕಂದರೆ ಇದರಲ್ಲಿ ಮೇಕಪ್ ಟ್ರಾನ್ಸ್ಫರ್ ಆಗುತ್ತೆ ಹೇಳ್ತಾರೆ. ನಾನು ಇಲ್ಲ ಅಂತ ಡಿನೈ ಮಾಡಲ್ಲ. ಒಂದು 100%ಅಲ್ಲಿ 20% ಐ ಅಗ್ರಿ ವಿತ್ ದೆಮ್. ಬಟ್ ಐ ಲವ್ ದಿಸ್ ಪ್ರಾಡಕ್ಟ್. ಯಾಕಂದರೆ ಒಂದು ನಾನು ಇಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ ಆಯಿತಾ. ಆ್ಯಂಡ್ ಇನ್ನೊಂದು ಇದರ ನಾಸಲ್ ನನಗೆ ತುಂಬ ಇಷ್ಟ ಆಯಿತು. ಕೆಲವರಿಗೆ ಈ ನಾಸಲ್ ಕೂಡ ಇಷ್ಟ ಆಗಲ್ಲ, ಸ್ಪ್ರೇ ಆಗಲ್ಲ ಸರಿಯಾಗಿ ಅಂತ ಹೇಳ್ತಾರೆ. ಬಟ್ ಇಷ್ಟೊಂದು ಫೈನ್ ಮಿಸ್ಟ್ ಇಷ್ಟೊಂದು ಚೆನ್ನಾಗಿ ಸ್ಪ್ರೇ ಆಗುತ್ತೆ ಗೊತ್ತಾ. ನನಗಂತೂ ಏನೂ ಅನಿಸ್ಲಿಲ್ಲ. ಲೆಟ್ ಮೀ ಸ್ಪ್ರೇ ಇಟ್ ಆನ್. ಸ್ವಲ್ಪ ಫ್ರೇಗ್ರೆನ್ಸ್ ಇದೆ, ವಿಚ್ ಇಸ್ ನಾಟ್ ಓವರ್ ಪವರಿಂಗ್. ತುಂಬ ಜಾಸ್ತಿ ಪರ್ಫ್ಯೂಮ್ ಥರ ಫ್ರೇಗ್ರೆನ್ಸ್ ಇಲ್ಲ, ಬಟ್ ಇಟ್ಸ್ ಫೈನ್ ಆ್ಯಂಡ್ ಇಟ್ಸ್ ಗುಡ್. ಆ್ಯಂಡ್ ದ ಮಿಸ್ಟ್ ಇಸ್ ವೆರಿ ಫೈನ್. ತುಂಬ ಸಪೂರ ಚಿಕ್ಕ ಡ್ರಾಪ್ಲೆಟ್ಸ್ಗಳು ಬೀಳ್ತವೆ. ಅದು ಮುಖದ ಮೇಲೆ ಸ್ಕ್ವರ್ಟ್ ಆಗೋದು ಅಂತ ಹೇಳ್ತಾರೆ, ಪಚ್ ಅಂತ ಬೀಳೋದಂತ ಇದೆ. ಸೊ ಆವಾಗ ಡ್ರಾಪ್ಲೆಟ್ಸ್ಗಳು ಕಾಣ್ತವೆ. ಸೊ ಆ ಥರ ಆಗಲ್ಲ. ಆ್ಯಂಡ್ ಇದರದ್ದು ಮೆಕ್ಯಾನಿಸಮ್ ಕೂಡ ತುಂಬ ಚೆನ್ನಾಗಿದೆ. ಇದು ಕ್ಲೋಸ್ ಆ್ಯಂಡ್ ಇದು ಓಪನ್. ಸೊ ಐ ಲೈಕ್ ದಿಸ್ ಪ್ರಾಡಕ್ಟ್, ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದು ನನ್ನ ಮೇಕಪ್ಪನ್ನು ಹೇಳಿದಾಗೆ 80% ಟ್ರಾನ್ಸ್ಫರ್ ಪ್ರೂಫ್ ಮಾಡುತ್ತೆ. ಆ್ಯಂಡ್ ಇದು ಏನು ಮಾಡುತ್ತೆ ಅಂದರೆ, ನಾವು ಏನು ಮಾಡಬೇಕು ಗೊತ್ತಾ, ಇದನ್ನು ಯೂಶ್ವಲಿ ನಾನು ಇವತ್ತು ವಿಡಿಯೋದಲ್ಲಿ ಮಾಡಿಲ್ಲ, ಬಟ್ ಫೇಸ್ ಎಲ್ಲ ಪ್ರಾಡಕ್ಟ್ ನಾವು ಹಾಕ್ತೀವಲ್ವ. ಫಾರ್ ಎಕ್ಸಾಂಪಲ್ ನಾವು ಫೌಂಡೇಶನ್, ಕನ್ಸೀಲರ್ ಎಲ್ಲ ಹಾಕಿದ ನಂತರ ಫಸ್ಟ್ ಒಂದು ಸರ್ತಿ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಲಿ. ಆ್ಯಂಡ್ ಆಮೇಲೆ ನಿಮ್ಮ ಬ್ಲಷ್ಗಳನ್ನು ಅಥವಾ ಐ ಮೇಕಪ್ಗಳನ್ನು ಅಥವಾ ಕಾಂಟೋರ್ಗಳನ್ನು ಆಮೇಲೆ ಹಚ್ಚಿ ಆ್ಯಂಡ್ ಮತ್ತೆ ಇದನ್ನು ಸ್ಪ್ರೇ ಮಾಡಿಬಿಡಿ. ಆವಾಗ ಇದೆಲ್ಲ ನಿಮ್ಮ ಮೇಕಪ್ ವಿಲ್ ಸ್ಟೇ ಪುಟ್ ಆ್ಯಂಡ್ ಇಟ್ ವಿಲ್ ಸ್ಟೇ ಫಾರ್ ಲಾಂಗ್ ಟೈಮ್. ಇದರದ್ದು ಒಂದು ಅಡ್ವಾಂಟೇಜ್ ಅಂದರೆ ಇದರಲ್ಲಿ ಮೇಕಪ್ ನಮ್ಮದು ತುಂಬ ಸಮಯದವರೆಗೂ ಉಳಿಯುತ್ತೆ ಆ್ಯಂಡ್ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಐ ಡೋಂಟ್ ನೋ ಏನಿದೆ ಇದರಲ್ಲಿ, ಬಟ್ ಮೇಕಪ್ ನಮ್ಮದು ಫ್ಲಾಲೆಸ್ ಆಗಿ ಎಲ್ಲ ಮೇಕಪ್ ಜೆಲ್ಲಿನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕಿಂತ ತುಂಬ ಕಡಿಮೆ ಪ್ರೈಸಲ್ಲಿ ಈಗ ತುಂಬ ಅಫೋರ್ಡೆಬಲ್ ಬ್ರ್ಯಾಂಡ್ಸ್ಗಳು, ಫಾರ್ ಎಕ್ಸಾಂಪಲ್ ಸ್ವಿಸ್ ಬ್ಯೂಟಿ, ಇನ್ಸೈಟ್ ಆ್ಯಂಡ್ ಮಾರ್ಸ್ ಕೂಡ ಒಳ್ಳೆ ಫಿಕ್ಸರ್ಸ್ಗಳನ್ನು, ಮೇಕಪ್ ಫಿಕ್ಸಿಂಗ್ ಸ್ಪ್ರೇಗಳನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಆಪ್ಟ್ ಫಾರ್ ದೆಮ್. ಬಟ್ ದಿಸ್ ಇಸ್ ಅ OG ಪ್ರಾಡಕ್ಟ್. ಅದಕ್ಕೆ ನಾನು ಅವಾಗ ಖರೀದಿಸಿದ್ದು. ನಿಮ್ಮ ಜೊತೆ ಶೇರ್ ಮಾಡೋಣ ನಾನು ಯಾಕೆ ಖರೀದಿಸಿದ್ದು, ಏನಿದ್ರೆ ಅಡ್ವಾಂಟೇಜಸ್, ಏನು ನಂಗೆ ಇದ್ರಲ್ಲಿ ಲೈಕ್ ಆಗುತ್ತೆ, ಏನು ನಂಗೆ ಇದ್ರಲ್ಲಿ ಲೈಕ್ ಆಗಲ್ಲ ಅಂತ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ನನಗೆ ಈ ವಿಡಿಯೋ ಮಾಡಬೇಕಿತ್ತು. ಅದಕ್ಕೆ ನಾನು ಮಾಡಿದ್ದು. ಎಕ್ಸ್ಪೆನ್ಸಿವ್ ಆಯಿತಾ, ತುಂಬ ಎಕ್ಸ್ಪೆನ್ಸಿವ್. ಒಂದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇಗೆ ನಂಗೆ ಇಷ್ಟೊಂದು ಹಾಕೋದು ಐ ಡೋಂಟ್ ಫೀಲ್ ಇಟ್ಸ್ ವರ್ತ್ ಇಟ್. ನಿಮಗೆ ಬೇಕಾದರೆ ನೀವು ಟ್ರೈ ಮಾಡ್ಬೋದು. 13 ml ಇದ್ದು ತಂದು ಚೆಕ್ ಮಾಡ್ಬೋದು. ಅದು ಇನ್ನೂ ಪುಟ್ಟದಿರ್ಬೋದು. ಲಿಂಕ್ ನಾನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.